ನಮ್ಮ ಹ್ಯೂಮನ್ ಬಾಡಿ ಎಷ್ಟು ಅಮೇಝಿಂಗೋ ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚು ಅಮೇಝಿಂಗ್ ಇದರಲ್ಲಿನ ಇಶ್ಯೂಸ್ಗಳನ್ನು ಡಯಾಗ್ನೋಸ್ ಮಾಡೋದಕ್ಕೆ ಬಂದಿರುವಂಥ ಡಿವೈಸಸ್ ಇವತ್ತಿನ ದಿನ. ಇವತ್ತು ಸ್ಪೆಷಲಿ ನಾವು ಮಾತಾಡ್ತಾ ಇದ್ದೀವಿ ಇನ್ ದಿಸ್ ವಿಡಿಯೋ ಅಬೌಟ್ CT ಸ್ಕ್ಯಾನ್. ನಾವೆಲ್ಲರೂ ಕಾಮನ್ ಆಗಿ CT ಸ್ಕ್ಯಾನ್ ಬಗ್ಗೆ ಕೇಳಿದ್ದೀವಿ, ಬಟ್ ಇದ್ರ ಬಗ್ಗೆ ಇನ್ಡೆಪ್ತಲ್ಲಿ ತಿಳ್ಕೊಳ್ಳೋದಷ್ಟೇ ಅಲ್ದಿರಾ. ಲೆಟ್ಸ್ ಬಿಗಿನ್ ವಿತ್ ಇದರ ಹಿಸ್ಟ್ರಿ. ಆಫ್ಕೋರ್ಸ್ CT ಸ್ಕ್ಯಾನ್ ಇದರ ಫುಲ್ ಫಾರ್ಮ್ ಗೊತ್ತಿರಬಹುದು ನಿಮಗೆ, ಕಂಪ್ಯೂಟೆಡ್ ಟೊಮೋಗ್ರಫಿ ಅಂತ. ಸೊ ಈಗ 2025 ನಾವಿದ್ದೀವಿ. 1900ಸ್ಗೆ ಹೋಗಬೇಕಾಗತ್ತೆ ನಾವು CT ಸ್ಕ್ಯಾನ್ನ ಹಿಸ್ಟ್ರಿ ತಿಳ್ಕೊಬೇಕು ಅಂದರೆ. ಸೊ ಇಮೇಜಿಂಗ್ ಸ್ಲೈಸಸ್ ಆಫ್ ದ ಬಾಡಿ ಇದು ಪ್ರಾರಂಭವಾಗಿದ್ದು, ಅಥವಾ ಇದಕ್ಕೊಂದು ಕಾನ್ಸೆಪ್ಟ್ ಅನ್ನೋದು ಪ್ರಾರಂಭವಾಗಿದ್ದು 1900ಸಲ್ಲಿ. ಇದನ್ನು ಫಸ್ಟ್ ಎಕ್ಸ್ಪ್ಲೋರ್ ಮಾಡಿದ್ದು ಇಟಾಲಿಯನ್ ರೇಡಿಯಾಲಜಿಸ್ಟ್ ಅಲೆಸ್ಸಾಂಡ್ರೋ ವ್ಯಾಲೆಬೋನಾ ಅನ್ನೋರು. ಬಟ್ ಆವಾಗ ಇದರ ಎಫೆಕ್ಟಿವ್ನೆಸ್ ಸ್ವಲ್ಪ ಲಿಮಿಟೆಡ್ ಆಗಿತ್ತು. ಇವತ್ತಿನ ದಿನ ಏನು ಎಂಟೈರ್ ಬಾಡಿಗೆ CT ಸ್ಕ್ಯಾನ್ ಮಾಡಬಹುದು, ಆವಾಗ ಹಾಗಿರಲಿಲ್ಲ. ಇಟ್ ವಾಸ್ ಪರ್ಟಿಕ್ಯುಲರ್ಲಿ ಲಿಮಿಟೆಡ್ ಟು ಸಾಫ್ಟ್ ಟಿಶ್ಯೂಸ್. ಇದರ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಆ್ಯಂಡ್ ಫೈನಲಿ 1975 ಹೋಲ್ ಬಾಡಿ CT ಸ್ಕ್ಯಾನರ್ನ ಡೆವಲಪ್ಮೆಂಟ್ ಆಗುತ್ತೆ. ಆ್ಯಂಡ್ ಇದು ಸಾಧ್ಯವಾದಾಗ ಅಪ್ಲಿಕೇಶನ್ ಆಫ್ CT ಬಿಯಾಂಡ್ ಜಸ್ಟ್ ಬ್ರೈನ್ ಇಮೇಜಿಂಗ್, ವರ್ಚುಲಿ ಎನಿ ಪಾರ್ಟ್ ಆಫ್ ದ ಬಾಡಿಗೆ ನಾವು CT ಸ್ಕ್ಯಾನ್ ಮಾಡಬಹುದು. ಅಂದಿನಿಂದ ಇಂದಿನವರೆಗೆ ಸಹ ಸಾಕಷ್ಟು ಡೆವಲಪ್ಮೆಂಟ್ಸ್ ಆ್ಯಂಡ್ ಅಡ್ವಾನ್ಸ್ಮೆಂಟ್ಸ್ CT ಸ್ಕ್ಯಾನಲ್ಲಿ ಆಗ್ತಾ ಬಂದಿದೆ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಪ್ರಾರಂಭದಲ್ಲಿ CT ಸ್ಕ್ಯಾನ್ನ ಡಾಕ್ಟರ್ ಪ್ರಾರಂಭದಲ್ಲಿ ಯಾಕಾಗಿ ಸಜೆಸ್ಟ್ ಮಾಡ್ತಾರೆ ಅಂತ. ಸರ್, ಟಾಕಿಂಗ್ ಅಬೌಟ್ CT ಸ್ಕ್ಯಾನ್, ಡಾಕ್ಟರ್ಸ್ ಫಸ್ಟ್ಲಿ ಯಾಕಾಗಿ CT ಸ್ಕ್ಯಾನ್ನ ಅಡ್ವೈಸ್ ಮಾಡ್ತಾರೆ? ಯಾವೆಲ್ಲ ಇಶ್ಯೂಸ್ಗಳಿಗೆ CT ಸ್ಕ್ಯಾನ್ನ ಅಡ್ವೈಸ್ ಮಾಡ್ತಾರೆ? ಸೊ ಕಂಪ್ಲೇಂಟ್ ಏನೇ ಇದ್ದರೂ ಅದು ಫಸ್ಟ್ ಡಾಕ್ಟರ್ ಹಿಸ್ಟ್ರಿ ತೊಗೊಳ್ತಾರೆ, ಅವ್ರದ್ದು ಏನು ಕಂಪ್ಲೇಂಟು ಡೀಟೇಲ್ಸ್ ತೊಗೊಳ್ತಾರೆ. ಅದಾದಮೇಲೆ ಕ್ಲಿನಿಕಲ್ ಎಕ್ಸಾಮಿನೇಷನ್ ಒಂದು ಪರೀಕ್ಷೆ ಮಾಡ್ತಾರೆ. ಆ್ಯಂಡ್ ಇಫ್ ಈಸ್ ನಾಟ್ ಏಬಲ್ ಟು ಕಮ್ ಟು ಎ ಕನ್ಕ್ಲೂಷನ್ ಅದರಲ್ಲಿ, ದೆನ್ ಹಿ ವಿಲ್ ನೀಡ್ ಮೋರ್ ಇನ್ಫಾರ್ಮೇಷನ್ ಆ ಪೇಷಂಟ್ನ ಟ್ರೀಟ್ ಮಾಡೋದು ಹೇಗೆ ಅಂತ ಡಿಸೈಡ್ ಮಾಡಲಿಕ್ಕೆ. ಸೊ ಆವಾಗ ದೇ ವಿಲ್ ಆಸ್ಕ್ ಫಾರ್ ಡಿಫ್ರೆಂಟ್ ಇನ್ವೆಸ್ಟಿಗೇಷನ್ಸ್. ಅದು ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಇರ್ಬೋದು, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇರ್ಬೋದು, ಎಕ್ಸ್ರೇಸ್ ಇರ್ಬೋದು, ಅಥವಾ ECG. ಸೊ ಡಿಪೆಂಡಿಂಗ್ ಆನ್ ದಿ ಕ್ಲಿನಿಕಲ್ ಪ್ರೆಸೆಂಟೇಷನ್. ಆ ಥರ ಮೊಡ್ಯಾಲಿಟೀಸಲ್ಲಿ CT ಸ್ಕ್ಯಾನ್ ಕೂಡ ಒಂದು, CT ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್. ಸೊ ದೀಸ್ ಆರ್ ಆಲ್ ದಿ ನ್ಯೂವರ್ ಮೊಡ್ಯಾಲಿಟೀಸ್, ರಿಲೇಟಿವ್ಲಿ ನ್ಯೂ. ಮೀನ್ಸ್ ವಿಚ್ ಆರ್ ಈಗ ಲಾಸ್ಟ್ ಒಂದು 34 ವರ್ಷದಲ್ಲಿ ಇವೆಲ್ಲನೂ ಪ್ರಾಕ್ಟೀಸಲ್ಲಿ ಬಂದಿರೋದು. ಈಗ ಕ್ಲಿನಿಕಲ್ ಎಕ್ಸಾಮಿನೇಷನಲ್ಲಿ ಹೊರಗಡೆ ಎಕ್ಸಾಮಿನೇಷನಲ್ಲಿ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ತಲೆ ಒಳಗಡೆ ಏನು ನಡೀತಾ ಇದೆ ಅದನ್ನು ಅವರು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿದಾಗ ಕ್ಲೂಸ್ ಸಿಗುತ್ತೆ, ಬಟ್ ಯು ವಿಲ್ ನಾಟ್ ಬಿ ಶ್ಯೂರ್ 100%. ಈಗ ಒಂದು 8 ಬಿದ್ದು, ಫಾರ್ ಎಕ್ಸಾಂಪಲ್ 8 ಬಿದ್ದು ಒಂದು ಪೇಷಂಟ್ ಬರ್ತಾರೆ. ಸೊ ದಟ್ಸ್ ಎನ್ ಎಮರ್ಜೆನ್ಸಿ, ಡಿಪೆಂಡಿಂಗ್ ಆನ್ ಎಷ್ಟು ತೀವ್ರವಾಗಿ ಗಾಯ ಆಗಿದೆ ಅಂತ. ಸೊ ಅದನ್ನು ಅಸೆಸ್ ಮಾಡಲಿಕ್ಕೆ, ಆ್ಯಂಡ್ ಯು ಡೋಂಟ್ ವಾಂಟ್ ಟು ಲೂಸ್ ಟೈಮ್ ಈಸ್ ಆಫ್ ದ ಎಸೆನ್ಸ್. ಸೊ ಆಗ ಕ್ವಿಕ್ಕಾಗಿ ತಲೆ ಒಳಗಡೆ ಎಷ್ಟು ಮಟ್ಟಿಗೆ ಪೆಟ್ಟು ಬಿದ್ದಿದೆ, ಆ ಪೆಟ್ಟು ಬಿದ್ದಿರೋದನ್ನ ಏನಾದರೂ ನಾವು ಆಪ್ರೇಷನ್ ಏನಾದರೂ ಮಾಡಬೇಕಾಗಿ ಬರುತ್ತಾ ಇಲ್ವಾ, ಪೇಷಂಟ್ಗೆ ಅಡ್ಮಿಷನ್ ಬೇಕಾ ಬೇಡವಾ, ಅಥವಾ ಏನು ಪೆಟ್ಟು ಬಿದ್ದಿಲ್ಲ ಒಳಗಡೆ. ಈಗ ಹೊರಗಡೆ ಪೆಟ್ಟು ಬಿದ್ದು ರಕ್ತ ಸುರಿತಾ ಇರ್ಬೋದು, ನೋಡಲಿಕ್ಕೆ ಅದು ತುಂಬ ಏನೋ ಜೋರು ಪೆಟ್ಟು ಬಿದ್ದಿದೆ ಅನಿಸ್ಬೋದು, ಆದರೆ ಒಳಗಡೆ ಬ್ರೈನ್ ಏನು ಡ್ಯಾಮೇಜ್ ಆಗಿಲ್ಲ, ಫ್ರ್ಯಾಕ್ಚರ್ಸ್ ಏನಿಲ್ಲ, ಬ್ಲೀಡ್ ಇಲ್ಲ ಅಂತಂದರೆ ಆ ಪೇಷಂಟ್ಗೆ ಅಡ್ಮಿಷನ್ ಏನು ಬೇಕಾಗದೇ ಇರ್ಬೋದು. ಈ ಥರ ಡಿಸಿಷನ್ಸ್ ತೊಗೊಳ್ಳೋದಕ್ಕೆ ಯು ನೀಡ್ ಫಾರ್ ದ ಮೋರ್ ಇನ್ಫಾರ್ಮೇಷನ್. ಆ ಇನ್ಫಾರ್ಮೇಷನ್ ಕೊಡುವಂಥ ಒಂದು ಮೊಡ್ಯಾಲಿಟಿ CT ಸ್ಕ್ಯಾನ್. ಸೊ ಯಾವುದೇ ಒಂದು ಪಾಸಿಬಿಲಿಟಿನ ರೂಲ್ ಔಟ್ ಮಾಡೋದಕ್ಕೆ CT ಸ್ಕ್ಯಾನ್ ಕೂಡ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ. ಎರಡು, ಒಂದು ರೂಲ್ ಔಟ್ ಮಾಡಲಿಕ್ಕೆ, ಇನ್ನೊಂದು ಏನಾದರೂ ಇದ್ದರೆ ಕನ್ಫರ್ಮ್ ಮಾಡಲಿಕ್ಕೆ. ಆ್ಯಂಡ್ ಒಂದು ವೇಳೆ ಪ್ರಾಬ್ಲಮ್ ಇದ್ದರೆ ಅದು ಎಷ್ಟು ತೀವ್ರವಾಗಿದೆ ಅನ್ನೋದನ್ನ ಅಸೆಸ್ ಮಾಡಲಿಕ್ಕೆ. ಸರ್, ಕಾಮನ್ ಮ್ಯಾನ್ಗೆ ಗೊತ್ತಿರುವಂಥ ಅಥವಾ ಸಾಕಷ್ಟು ಜನರನ್ನ ಎಫೆಕ್ಟ್ ಮಾಡಿರುವಂಥ ಒಂದು 4 ರಿಂದ 5 ಇಶ್ಯೂಸ್ಗಳನ್ನು ನೀವು ಹೇಳೋದಿದ್ರೆ, ಅಂದರೆ CT ಸ್ಕ್ಯಾನಿಂದ ಇದು ಡಿಟೆಕ್ಟ್ ಆಗುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್, ಈಗ ವಿ ಸ್ಟಾರ್ಟ್ ಫ್ರಮ್ ದ ಬ್ರೈನ್. ನಾ ಹೇಳಿದಾಗ ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟ ಹಾಗೆ 8 ಬೀಳೋದು, ಹೆಡ್ ಇಂಜುರಿ, ಅದು ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ನಡೀತಾ ಇರ್ಬೇಕಾದ್ರೆ ಬೀಳೋದು, ಯಾವುದೇ ಥರದ್ದು ತಲೆಗೆ ಪೆಟ್ಟು ಬಿದ್ದಿದೆ ಅಂದಾಗ ಅದನ್ನು ಒಳಗಡೆ ಒಂದು ಬೋನ್ ಅಸೆಸ್ ಮಾಡಲಿಕ್ಕೆ, ಸ್ಕಲ್ ಫ್ರ್ಯಾಕ್ಚರ್ ಇದೆಯಾ ಅಂತ, ಒಳಗಡೆ ಮೆದುಳಿಗೆ ಏನಾದರೂ ಏಟು ಬಿದ್ದಿದೆಯಾ ಅನ್ನೋದನ್ನು ಅಸೆಸ್ ಮಾಡಲಿಕ್ಕೆ, ಮತ್ತು ಒಳಗಡೆ ಏನಾದರೂ ಬ್ಲಡ್ ಕ್ಲಾಟ್ಸ್ ಆಗಿದೆಯಾ, ಇದ್ದರೆ ಎಷ್ಟು ದೊಡ್ಡದಿದೆ. ಸೊ ಇದು ಟ್ರಾಮಾ ಸೆಟ್ಟಿಂಗಲ್ಲಿ, ಅಂದರೆ ಏಟು ಬಿದ್ದಿರೋಂಥ ಪರಿಸ್ಥಿತಿನಲ್ಲಿ. ಎರಡನೇದು ಸ್ಟ್ರೋಕ್. ಈಗ ಸ್ಟ್ರೋಕ್ ಅಂತಂದರೆ ಈಗ ಲಕ್ವ ಅಥವಾ ವೀಕ್ನೆಸ್ ಬರೋದು ಅಂತಾರೆ, ಅಥವಾ ಮಾತು ಬರದೇ ಇರೋದು. ಸೊ ಇಟ್ ಕ್ಯಾನ್ ಪ್ರೆಸೆಂಟ್ ಕ್ಲಿನಿಕಲಿ ಎಷ್ಟೋ ಬೇರೆ ಬೇರೆ ರೀತಿಯಲ್ಲಿ. ಸೊ ಈಗ ಅದು ಸ್ಟ್ರೋಕ್ ಅನ್ನೋದು ಒಂದು ಬ್ಲಡ್ ಸಪ್ಲೈ ಕಟ್ ಆಫ್ ಆಗಿ ಬ್ರೈನ್ಗೆ ಡ್ಯಾಮೇಜ್ ಆಗಿ ಅದರಿಂದ ಈ ಸ್ಟ್ರೋಕ್ ಆಗ್ಬೋದು, ಅಥವಾ ಲೈಕ್ ಸೇ ಫಾರ್ ಎಕ್ಸಾಂಪಲ್ ಈಗ BP ಜಾಸ್ತಿ ಆಗಿ ಅಥವಾ ಬೇರೆ ಏನಾದರೂ ಅಬ್ನೊಮ್ಯಾಲಿಟಿ ಇದ್ದು, ಅನ್ಯೂರಿಸಮ್ ಆ ಥರ ಏನಾದರೂ ಇದ್ದು ಅಲ್ಲಿ ಬ್ಲೀಡ್ ಆಗಿ ಒಳಗಡೆ ಅದರಿಂದ ಸ್ಟ್ರೋಕ್ ಆಗ್ಬೋದು. ಈಗ ಎರಡಕ್ಕೂ ಟ್ರೀಟ್ಮೆಂಟು ಭಾಳನೇ ವ್ಯತ್ಯಾಸ ಇದೆ.
ಅದನ್ನು ಕಂಡುಕೊಳ್ಳಲಿಕ್ಕೆ ಸಿ ಟಿ ಸ್ಕ್ಯಾನ್ ಹೆಲ್ಪ್ ಆಗುತ್ತೆ. ಓಕೆ. ಹಾಗೆಯೇ ಈಗ ಟ್ಯೂಮರ್ ಅಂದರೆ ಗೆಡ್ಡೆ, ಅದು ಕ್ಯಾನ್ಸರ್ ಗೆಡ್ಡೆ ಇರ್ಬೋದು ಅಥವಾ ಬೇರೆ ಥರದ ಗೆಡ್ಡೆನೂ ಇರ್ಬೋದು. ಸೊ ಟ್ಯೂಮರ್ ಏನಾದರೂ ಇದ್ದರೆ ಅದನ್ನು ಒಂದು ಐಡೆಂಟಿಫೈ ಮಾಡಲಿಕ್ಕೆ ಮತ್ತು ಇನ್ನೊಂದು ಸ್ಟೇಜಿಂಗ್ ಮಾಡಲಿಕ್ಕೆ, ಅಂದರೆ ಎಷ್ಟು ದೊಡ್ಡದಿದೆ, ಅದು ಆಪ್ರೇಷನ್ ಮಾಡಬೇಕಾ ಬೇಡವಾ, ಮಾಡಬೇಕಾದ್ರೆ ಮಾಡೋ ಅಂಥದ್ದು ಇದೆಯಾ ಅಥವಾ ಏನಾದರೂ ತುಂಬ ದೊಡ್ಡದಿದೆಯಾ, ಸೊ ಆ ಥರ ಎಲ್ಲ ಇನ್ಫಾರ್ಮೇಷನ್ಗೆ ಹೆಲ್ಪ್ ಆಗುತ್ತೆ. ಮತ್ತು ಇನ್ಫೆಕ್ಷನ್ಸು, ಈಗ ಟಿ ಬಿ ಇರ್ಬೋದು, ಸಿಸ್ಟಿಸರ್ಕೋಸಿಸ್ ಅಂತ ಏನು ಹೇಳ್ತೀವಿ, ಕೆಲವ್ರದ್ದು ಜಸ್ಟ್ ಕಮ್ ವಿತ್ ಸೀಜರ್ಸ್, ಅದೇ ಫಿಟ್ಸ್ ಬರೋದು. ಸೊ ಫಿಟ್ಸ್ ಬರೋದಕ್ಕೆ ಏನು ಸುಮಾರಷ್ಟು ಕಾರಣಗಳಿದೆ. ಸೊ ಆ ಥರ ಏನಾದರೂ ಟ್ರೀಟಬಲ್ ಕಾಸಸ್ ಇದೆಯಾ, ಏನಕ್ಕೆ ಅದು ಫಿಟ್ಸ್ ಬರ್ತಾ ಇದೆ ಅಂತ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೂ ಸಿ ಟಿ ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್ ಮಾಡ್ಬೋದು. ಓಕೆ ಓಕೆ. ಆ್ಯಂಡ್ ಯಾರಿಗಾದರೂ ಇದು ಅಡ್ವೈಸಬಲ್ ಅಲ್ವಾ, ಲೈಕ್ ಪ್ರೆಗ್ನೆಂಟ್ ವಿಮೆನ್? ಕರೆಕ್ಟ್. ಈಗ ಸಿ ಟಿ ಸ್ಕ್ಯಾನು ದ ಪ್ರಿನ್ಸಿಪಲ್ ವಿಚ್ ಇಟ್ ವರ್ಕ್ಸ್ ಆನ್ ಇಸ್ ಎಕ್ಸ್ರೇಸ್. ಇಟ್ ಯೂಸಸ್ ಎಕ್ಸ್ರೇಸ್. ಸೊ ಎಕ್ಸ್ರೇ ಅಂದರೆ ಕ್ಷಕಿರಣ, ಅದರಿಂದ ರೇಡಿಯೇಷನ್ ಬರುತ್ತೆ. ಸೊ ನಾರ್ಮಲಾಗಿ ಸ್ಕ್ಯಾನ್ ಮಾಡಿದಾಗ ಎಲ್ರಿಗೂ ರೇಡಿಯೇಷನ್ ಎಕ್ಸ್ಪೋಜರ್ ಸ್ವಲ್ಪ ಬರುತ್ತೆ, ಬಟ್ ಇಟ್ ಈಸ್ ವಿತಿನ್ ಅಕ್ಸೆಪ್ಟಬಲ್ ಲಿಮಿಟ್ಸ್. ಈಗ ನಾವು ಸಿ ಟಿ ಬ್ರೈನೇ ಮಾಡ್ಬೋದು, ಅಬ್ಡಮನ್ ಮಾಡ್ಬೋದು, ಏನಾದರೂ. ಆದರೆ ಈ ಪ್ರೆಗ್ನೆನ್ಸಿನಲ್ಲಿ, ಎಸ್ಪೆಷಲಿ ಫಸ್ಟ್ ಟ್ರೈಮಿಸ್ಟರ್ ಪ್ರೆಗ್ನೆನ್ಸಿ, ಫಸ್ಟ್ 90 days ಪ್ರೆಗ್ನೆನ್ಸಿನಲ್ಲಿ ಆದಷ್ಟು ಅವಾಯ್ಡ್ ಮಾಡಬೇಕು. ಯಾಕೆ ಅಂತಂದರೆ ಆವಾಗ ಮಗು ಫಾರ್ಮ್ ಆಗೋ ಸ್ಟೇಜಲ್ಲಿ ರೇಡಿಯೇಷನಿಂದ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯು ಡು ನಾಟ್ ವಾಂಟ್ ದಟ್. ಹಾಗಾಗಿ ಪ್ರೆಗ್ನೆನ್ಸಿನಲ್ಲಿ ಜನರಲಿ ವಿ ಅವಾಯ್ಡ್. ಇನ್ಫ್ಯಾಕ್ಟ್ ಪ್ರೆಗ್ನೆನ್ಸಿನಲ್ಲಿ ಮಾಡಲೇಬೇಕು ಅನ್ನೋದಿದ್ರೆ ಮೋಸ್ಟ್ ಆಫ್ ದ ಟೈಮ್ ವಿ ಕ್ಯಾನ್ ಡೂ MRI. ಯಾಕೆಂದರೆ MRIನಲ್ಲಿ ರೇಡಿಯೇಷನ್ ಇಲ್ಲ. ಸೊ MRI ಈಸ್ ಸೇಫ್ ಇನ್ ಪ್ರೆಗ್ನೆನ್ಸಿ, ಬಟ್ CT ಈಸ್ ಅವಾಯ್ಡೆಡ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಉಳಿದಿದ್ದು ಯಾವುದೇ ಟೈಮಲ್ಲಿ, ಈವನ್ ನ್ಯೂ ಬಾರ್ನ್ ಆವಾಗಲೇ ಹುಟ್ಟಿರೋ ಮಗುವಿಂದ ಹಿಡಿದು ಎಷ್ಟೇ 100 ವರ್ಷದ ವಯಸ್ಸಾದವ್ರಿಗೂ ಕೂಡ ಎರಡೂ ಮಾಡ್ಬೋದು, ಸಿ ಟಿ ಸ್ಕ್ಯಾನ್ ಆಗಲಿ MRI. ಓಕೆ ಓಕೆ. ಸಾಮಾನ್ಯವಾಗಿ ಸರ್, ಈ ಸಿ ಟಿ ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್ ಮಾಡೋ ಒಂದು ರೂಮ್ ಒಳಗೇನೆ ಪ್ರೆಗ್ನೆಂಟ್ ವಿಮೆನ್ ಅಥವಾ ಜನರಲಿನೇ ಮೆಟಲ್ ಹಾಕೊಂಡಿರೋರು ಇವ್ರನ್ನೆಲ್ಲ ಒಳಗೆ ಬಿಡೋದಿಲ್ಲ. ಡು ಯು ಥಿಂಕ್ ಆ ರೂಮಲ್ಲೂ ರೇಸ್ ಇದ್ದೇ ಇರುತ್ತೆ ಅಂತ? ನಾಟ್ ನೆಸೆಸರಿಲಿ ಜಸ್ಟ್ ಇನ್ ಡಿವೈಸ್ನ ಸೆಂಟರಲ್ಲಿ, ಬಟ್ ಫುಲ್ ರೂಮಲ್ಲಿ ಅದು ಇರುತ್ತೆ ಅಂತ ಅನ್ಸುತ್ತಾ ನಿಮಗೆ ರೇಸ್? ಅದು ಸ್ಕ್ಯಾಟರ್ ರೇಡಿಯೇಷನ್ ಅಂತೀವಿ. ಸೊ ಒಂದು ರೇಡಿಯೇಷನ್, ಈಗ ಪೇಷಂಟ್ ಮಲಗಿದ, ಇದು ಸಿ ಟಿ ಸ್ಕ್ಯಾನ್ ಬಗ್ಗೆ ನಾವು ಹೇಳ್ತಾ ಇರೋದು, ಬಿಕಾಸ್ ನಾ ಆಗಲೇ ಹೇಳಿದಾಗೆ MRIನಲ್ಲಿ ರೇಡಿಯೇಷನ್ ಇಲ್ಲ. ಸೊ ಈಗ ಸಿ ಟಿ ಸ್ಕ್ಯಾನಲ್ಲಿ ಬರೀ ಪೇಷಂಟ್ ಅಷ್ಟೇ ಅಲ್ಲ, ಈವನ್ ಅಟೆಂಡರ್ ಕೂಡ ವಿ ವಿಲ್ ಆಸ್ಕ್ ಫಾರ್ ದ ಹಿಸ್ಟ್ರಿ ಆಫ್ ಪ್ರೆಗ್ನೆನ್ಸಿ ಇದ್ದರೆ ನಾವು ಅವ್ರನ್ನ ಒಳಗಡೆ ಬಿಡೋದಿಲ್ಲ. ಅದು ಯಾಕೆಂದರೆ ನೀವು ಹೇಳಿದಾಗೆ ಸ್ಕ್ಯಾಟರ್ ರೇಡಿಯೇಷನ್ ಅಂದರೆ ಮೇನ್ ರೇಡಿಯೇಷನ್ ಪೇಷಂಟ್ ಮೇಲೆ ಏನು ಬೀಳುತ್ತೋ ಅದಕ್ಕಿಂತ ಕಡಿಮೆ ಇರುತ್ತೆ, ಆದ್ರೂ ಸಹಿತ ಸ್ಕ್ಯಾಟರ್ ರೇಡಿಯೇಷನ್ ಇರುತ್ತೆ. ಸೊ ಟು ಅವಾಯ್ಡ್ ಎನಿ ಅನ್ನೆಸೆಸರಿ ರಿಸ್ಕ್ ಅದನ್ನು ಅವಾಯ್ಡ್ ಮಾಡ್ತೀವಿ. ಮೆಟಲ್ ಅನ್ನೋದು ಸಿ ಟಿಗೆ ಪ್ರಾಬ್ಲಮ್ ಇಲ್ಲ, ಅನ್ಲೆಸ್ ಈಗ ನಾನು ತಲೆಗೆ ಸ್ಕ್ಯಾನ್ ಮಾಡಬೇಕಂದ್ರೆ ಕಿವಿನಲ್ಲಿ ಓಲೆ ಇದ್ದರೆ ಅದನ್ನು ತೆಗಿಲಿಕ್ಕೆ ಹೇಳ್ತೀವಿ. ಬಟ್ ಈಗ ನಾವು ಅಬ್ಡಮನ್ ಸ್ಕ್ಯಾನ್ ಮಾಡಬೇಕು ಅಂತಂದರೆ ಕಿವಿನಲ್ಲಿ ಓಲೆ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ. ಅಥವಾ ಕಾಲಲ್ಲಿ, ಇನ್ಫ್ಯಾಕ್ಟ್ ಅದು ಇನ್ನೊಂದು, ಎಷ್ಟೋ ಜನ ಆಪ್ರೇಷನ್ ಆಗಿದೆ, ಆಪ್ರೇಷನ್ ಆದಾಗ ರಾಡ್ ಹಾಕಿದ್ದಾರೆ, ನಾವು ಸ್ಕ್ಯಾನ್ ಮಾಡಿಸ್ಬೋದೋ ಇಲ್ವೋ ಅಂತ, ಅದೇನು ತೊಂದರೆ ಇಲ್ಲ. ಅಂದರೆ ಅದರಿಂದ ಸ್ವಲ್ಪ ಇಮೇಜ್ ಡಿಸ್ಟಾರ್ಟ್ ಆಗುತ್ತೆ, ಅಂದರೆ ದಿ ಕ್ವಾಲಿಟಿ ಆಫ್ ದ ಇಮೇಜ್ ಮೇ ನಾಟ್ ಬಿ as good as in a patient without implant, but it is not a contraindication, especially for CT. Okay. MRI ನಲ್ಲಿ contraindications ಇದೆ. MRI is safe in pregnancy. ಆದರೆ when they have a implant device, ಏನಾದರೂ ರೇಡಿಯೋ ಫ್ರೀಕ್ವೆನ್ಸಿ ಪಲ್ಸಸ್ ಮೇಲೆ ಕೆಲಸ ಮಾಡುವಂಥ ಡಿವೈಸಸ್, ಮೋಸ್ಟ್ ಇಂಪಾರ್ಟೆಂಟ್ ಕಾರ್ಡಿಯಾಕ್ ಪೇಸ್ ಮೇಕರ್. ಸೊ ಕೆಲವು ಪೇಷಂಟ್ಸ್ಗೆ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ, ರಿದಮ್ ಪ್ರಾಬ್ಲಮ್ ಇರೋರಿಗೆ ಕಾರ್ಡಿಯಾಲಜಿಸ್ಟು ಕಾರ್ಡಿಯಾಕ್ ಪೇಸ್ ಮೇಕರ್ ಅಂತ ಇಂಪ್ಲಾಂಟ್ ಮಾಡಿರ್ತಾರೆ. ಅಂದರೆ ಅದು ಒಂದು ರಿದಮಲ್ಲಿ ಮೇಂಟೈನ್ ಮಾಡಲಿಕ್ಕೆ ಗೈಡ್ ಮಾಡ್ತಾ ಇರುತ್ತೆ ಹಾರ್ಟ್ನ. ಈಗ ಈ MR ರೂಮ್ ಒಳಗಡೆ ಹೋದಾಗ, ಈಗ ಸಿ ಟಿ ಸ್ಕ್ಯಾನ್ ಎಕ್ಸ್ರೇ ಮೇಲೆ ಬೇಸಿಸ್ ಮೇಲೆ ಕೆಲಸ ಮಾಡುತ್ತೆ ಅನ್ನೋ ಥರ ಈ MRI ಬಂದು ಮ್ಯಾಗ್ನೆಟಿಕ್, ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಅಂತೀವಿ. ಸೊ ಅದರಲ್ಲಿ ಸ್ಕ್ಯಾನ್ ಮಾಡಬೇಕಾದ್ರೆ ರೇಡಿಯೋ ಫ್ರೀಕ್ವೆನ್ಸಿ ಪಲ್ಸಸ್ ಬರ್ತಾ ಇರುತ್ತೆ. ಸೊ ಈ ರೇಡಿಯೋ ಫ್ರೀಕ್ವೆನ್ಸಿ ಪಲ್ಸಸ್ ಬಂದು ಇಟ್ ಕ್ಯಾನ್ ಇಂಟರ್ಫಿಯರ್ ವಿತ್ ದ ಡಿವೈಸ್ ಪಲ್ಸೇಷನ್. ಸೊ ಆವಾಗ ಪೇಷಂಟ್ ಕ್ಯಾನ್ ಡೆವಲಪ್ ಅರಿದ್ಮಿಯಾ. ಅಂದರೆ ಆ ಒಂದು ರಿದಮ್ ಏನು ಹೋಗ್ತಾ ಇರಬೇಕು ಅದರಲ್ಲಿ ಏರ್ಪೇರ್ ಆಗುತ್ತೆ, ವಿಚ್ ಕ್ಯಾನ್ ಬಿ ಫೇಟಲ್ ಆಲ್ಸೋ. ಫೇಟಲ್ ಅಂದರೆ ಈವನ್ ಜೀವಕ್ಕೂ ಕೂಡ ಅಪಾಯ ಆಗ್ಬೋದು ಸಡನ್ನಾಗಿ ಆ ಥರ ರಿದಮ್ ಚೇಂಜ್ ಆದರೆ. ಆದ್ದರಿಂದ ಪೇಸ್ ಮೇಕರ್ ಇರೋರು ಫಸ್ಟ್ MRI ಮಾಡಿಸ್ಕೊಳ್ಬಾರ್ದು, ಅಥವಾ ಇದೆ ಅಂತಂದರೆ ಮೊದಲಲ್ಲಿ ತಿಳಿಸ್ಬೇಕು. ಯಾವುದೇ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಹೋದಾಗ ಅವ್ರು ತಿಳಿಸ್ಬೇಕು. ಆ್ಯಂಡ್ ಅವರು ಸ್ಕ್ಯಾನ್ ಮಾಡಿಸ್ಕೊಳ್ಳಿಲ್ಲ ಅಂದ್ರೂ
ಇನ್ನೊಬ್ಬರು ಪೇಷಂಟ್ ಅಟೆಂಡರ್ ಆಗಿ ಕೂಡ ಇವರು ಹೋಗಬಾರ್ದು MR ರೂಮ್ ಒಳಗಡೆಗೆ. ಯಾಕೆಂದರೆ MR ಅದು ನಾವು ಈಗ ಎಲ್ಲ ಸ್ಕ್ಯಾನಿಂಗ್ ಏನು ಯೂಸ್ ಮಾಡ್ತೀವಲ್ಲ ಅದೆಲ್ಲನೂ ಸ್ಟ್ರಾಂಗ್ ಮ್ಯಾಗ್ನೆಟ್ಸ್. ಸೊ ಈವನ್ ಒಂದಷ್ಟು ಡಿಸ್ಟೆನ್ಸಲ್ಲಿ 8-10 ಫೀಟ್ ಡಿಸ್ಟೆನ್ಸಲ್ಲಿ ಇದ್ರೂ ಕೂಡ ಇಟ್ ಕ್ಯಾನ್ ಸ್ಟಿಲ್ ಅಫೆಕ್ಟ್. ಸೊ ಹಾಗಾಗಿ ಪೇಸ್ ಮೇಕರ್ ಇರೋರು ಒಳಗಡೆ ಹೋಗಬಾರ್ದು. ಒಂದು ವೇಳೆ ಆ ಥರ ಪೇಷಂಟ್ಸ್ ಮಾಡಲೇಬೇಕಾದ್ರೆ MRI ಅವ್ರನ್ನ ಕಾರ್ಡಿಯಾಲಜಿ ಸೂಪರ್ವಿಷನಲ್ಲಿ ಆ ಪೇಸ್ ಮೇಕರ್ನ ಟೆಂಪ್ರರಿಯಾಗಿ ಹಾಲ್ಟ್ ಮಾಡಿ ಸ್ಕ್ಯಾನ್ ಮಾಡಿ ಮತ್ತೆ ಆನ್ ಮಾಡ್ಬೋದು. ಓಕೆ ಓಕೆ. ಸೊ ಇದೇ ಥರ ಇನ್ನೊಂದು ಇದೆ, ಈಗ DBS ಅಂತೀವಿ, ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್, ಪಾರ್ಕಿನ್ಸನ್ಸ್ ಡಿಸೀಸ್ ಅವ್ರಿಗೆ ಕೆಲವ್ರಿಗೆ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಇಂಪ್ಲಾಂಟ್ ಹಾಕಿರ್ತಾರೆ. ಅವ್ರಿಗೂ ಸೇಮ್ ಪ್ರಿನ್ಸಿಪಲ್ಲು, ಪಲ್ಸಸ್ ಹೋಗ್ತಾ ಇರುತ್ತೆ. ಅದು ಇಂಟ್ರಪ್ಟ್ ಆಗಬಾರ್ದು, ಆ ಥರ ಏರ್ಪೇರ್ ಆಗಬಾರ್ದು ಅಂದರೆ ಅದನ್ನು ಡಿವೈಸ್ನ ಆಫ್ ಮಾಡ್ತಾರೆ, ಸ್ಕ್ಯಾನ್ ಮಾಡ್ತೀವಿ, ಅದಾದ ನಂತರ ಮತ್ತೆ ಡಿವೈಸ್ ಆನ್. ಓಕೆ ಓಕೆ ಸರ್. ಇವಾಗ ಎಮರ್ಜೆನ್ಸಿ ಸಿಚುವೇಶನಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ, ಪೇಷಂಟ್ನ ಕರ್ಕೊಂಬರ್ತಾರೆ, ಅವರ ಜೊತೆ ಬಂದವ್ರಿಗೆ ಬಹುಶಃ ಐಡಿಯಾ ಇಲ್ಲ ಇವ್ರು ಪೇಸ್ ಮೇಕರ್ ಹಾಕೊಂಡಿದ್ದಾರಾ ಅಥವಾ ಇಸ್ ಶೀ ಪ್ರೆಗ್ನೆಂಟ್ ಅಂತ. ಅಂಥವ್ರಿಗೆ ಹೇಗೆ, ಲೈಕ್ ಇಫ್ ಯು ವಿಲ್ ಹ್ಯಾವ್ ಟು ಡೂ ಅ CT ಸ್ಕ್ಯಾನ್ ಅಥವಾ MRI ಇಮಿಡಿಯೇಟ್ಲಿ? ಫಸ್ಟು ಟ್ರಾಮಾ ಏಟ್ ಬಿದ್ದು ಬಂದಾಗ ಅವ್ರಿಗೆ ಯೂಶ್ವಲಿ ಫಸ್ಟ್ ಮಾಡೋದು CT ಸ್ಕ್ಯಾನ್. ಸೊ CT ಸ್ಕ್ಯಾನ್ಗೆ ಪೇಸ್ ಮೇಕರ್ ಇದ್ರೂ ತೊಂದರೆ ಇಲ್ಲ. ಆ್ಯಂಡ್ CT ಸ್ಕ್ಯಾನಲ್ಲಿ ಒಂದು ವೇಳೆ ಪ್ರೆಗ್ನೆನ್ಸಿ ತೊಗೊಳ್ಳೇಬೇಕಾಗಿ ಬಂದರೆ, ಈಗ ನಮಗೆ ಡೌಟ್ ಇದೆ ಅಂತಂದರೆ ವಿ ಡು ಅಬ್ಡಾಮಿನಲ್ ಶೀಲ್ಡಿಂಗ್. ಆ ಥರ ಎಮರ್ಜೆನ್ಸಿನಲ್ಲಿ ಪೇಷಂಟ್ ಪ್ರೆಗ್ನೆ ಇಲ್ಲ, ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಬಟ್ ಯು ನೀಡ್ ಎನ್ ಆನ್ಸರ್. ಆವಾಗ ಯು ನೀಡ್ ಟು ಸಿ ಬೆನಿಫಿಟ್ ವರ್ಸಸ್ ರಿಸ್ಕ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಸೊ ವಿಚ್ ಇಸ್ ಮೋರ್ ರಿಸ್ಕಿ, ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್. ಈಗ ಇಲ್ಲಿ ಒಂದು ಜೀವ ಉಳಿಯೋದು ಅಥವಾ ರೇಡಿಯೇಷನ್ ಪೊಟೆನ್ಷಿಯಲ್ ಡ್ಯಾಮೇಜ್ ಇರ್ಬೋದಾ ಅಂತಂದು. ಸೊ ಆವಾಗ ವಿ ಹ್ಯಾವ್ ಲೆಡ್ ಏಪ್ರನ್ಸ್ ಅಂತ ವಿಚ್ ವಿಲ್ ರಿಡ್ಯೂಸ್ ದಿ ರೇಡಿಯೇಷನ್. ಸೊ ಅದನ್ನು ಅಬ್ಡಮನ್ ಮೇಲೆ ಹಾಕಿ ಕವರ್ ಮಾಡಿ ವಿ ಕ್ಯಾನ್ ಸ್ಟಿಲ್ ಗೋ ಅಹೆಡ್ and do the scan when it is question of saving a life. Okay, okay. And also I've heard people say that ಒಂದು CT scan is equal to ಅದೆಷ್ಟೋ ನೂರಾರು ಅಥವಾ ಥೌಸಂಡ್ಸ್ ಆಫ್ ಎಕ್ಸ್ರೇಸ್, ಅದರ ರೇಡಿಯೇಷನ್. ಸೊ ಪದೇ ಪದೇ CT ಸ್ಕ್ಯಾನ್ ಮಾಡಿಸ್ಕೋಬಾರ್ದು, ತುಂಬ ಫ್ರೀಕ್ವೆಂಟಾಗಿ ಮಾಡಿಸ್ಕೋಬಾರ್ದು ಅಂತ. ಯೋರ್ ಥಾಟ್ಸ್ ಆನ್ ದಟ್ ಸರ್? ಕರೆಕ್ಟ್. ಯಾವುದಾದ್ರೂ ಅನ್ನೆಸೆಸರಿಯಾಗಿ ಮಾಡಬಾರ್ದು. ಗಿವನ್ ಎ ಚಾಯ್ಸ್, no patient will want to undergo an investigation. But if it is inevitable, radiation is definitely there. ಈಗ CT ಸ್ಕ್ಯಾನಲ್ಲಿ ಫಾರ್ ಎಕ್ಸಾಂಪಲ್ CT ಬ್ರೈನ್ ಅಂದರೆ ಚಿಕ್ಕ ಏರಿಯಾ ನಾವು ಸ್ಕ್ಯಾನ್ ಮಾಡೋದು, ಅಲ್ಲಿ 2 millisieverts ವಿಲ್ ಬಿ ದ ಆವ್ರೇಜ್ ರೇಡಿಯೇಷನ್ ಎಕ್ಸ್ಪೋಜರ್. ಅದೇ ನಾವು ಅಬ್ಡಮನ್ ಸ್ಕ್ಯಾನ್ ಮಾಡಿದರೆ ಇಟ್ ವಿಲ್ ಬಿ few times more than that, almost 15-16 millisieverts is the average. So but this is still acceptable, or this is still within the acceptable limit, because you need that information patient na treat ಮಾಡಲಿಕ್ಕೆ. And what we do use in diagnostic technique, ಈಗ CT ನಾವು ಮಾಡ್ತಾ ಇರೋದು ಡಯಾಗ್ನೋಸಿಸ್ಗೆ, ಅದರಲ್ಲಿ ದ ಸ್ಟ್ರೆಂತ್ ಆಫ್ ದ ರೇಡಿಯೇಷನ್ ಇಸ್ ಲೆಸ್. ಈಗ ಅದೇ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡಬೇಕಂದ್ರೆ ರೇಡಿಯೇಷನ್ ಥೆರಪಿ ಅಂತ ಮಾಡ್ತಾರೆ, ರೇಡಿಯೋಥೆರಪಿ ಅಂತ. ಅದರಲ್ಲಿ ದೇ ಯೂಸ್ ವೆರಿ ಹೈ ಎನರ್ಜಿ ಎಕ್ಸ್ರೇಸ್, ಅಲ್ಲಿ ರೇಡಿಯೇಷನ್ ಎಕ್ಸ್ಪೋಜರ್ ಇಸ್ ಮಚ್ ಮೋರ್. ಸೊ ಅಂಥದ್ದು ಕೂಡ ಯು ಗಿವ್ ಟು ದ ಪೇಷಂಟ್ ವೆನ್ ಇಟ್ ಈಸ್ ನೆಸೆಸರಿ. ಆ ಥರ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಎ ಸ್ಮಾಲ್, ಹಾಗಂತೇಳಿ ಅನ್ನೆಸೆಸರಿಯಾಗಿ ಯಾರೂ ಮಾಡೋದಿಲ್ಲ. ಬಟ್ ವೆನ್ ಇಟ್ ಈಸ್ ನೆಸೆಸರಿ ಭಯ ಬೀಳುವಂಥದ್ದಿಲ್ಲ. ವೆನ್ ಯು ಕ್ಯಾನ್ ಸ್ಟಿಲ್ ಗೋ ಅಹೆಡ್ ಆ್ಯಂಡ್ ಗೆಟ್ ಈವನ್ ಕೆಲವು ಸಲ ಯು ಲೈಕ್ ಟು ಡೂ 2-3 ಸ್ಕ್ಯಾನ್ಸ್ ಇನ್ ಎ ಇಯರ್. ಫಾಲೋ ಅಪ್ ಮಾಡಲಿಕ್ಕೆ ಏನೋ ಒಂದು ಕ್ಯಾನ್ಸರ್ ಇರ್ಬೋದು, ಅಥವಾ ಏನೋ ಒಂದು ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ, ಆ ಟ್ರೀಟ್ಮೆಂಟ್ ಕೆಲಸ ಮಾಡಿದೆಯಾ ಇಲ್ವಾ, ಅಥವಾ ಮತ್ತೇನಾದರೂ ಹೊಸದಾಗಿ ಬಂದಿದೆಯಾ, ಅದೆಲ್ಲ ನೋಡಲಿಕ್ಕೆ ಮತ್ತೆ ಮಾಡಬೇಕಾಗತ್ತೆ. ಸೊ ಬೆನಿಫಿಟ್ ವರ್ಸಸ್ ರಿಸ್ಕ್ ವೆನ್ ಯು ಅಸೆಸ್ ಇಟ್ ಇಸ್ ಸ್ಟಿಲ್ ಅಕ್ಸೆಪ್ಟಬಲ್. ಇನ್ಫ್ಯಾಕ್ಟ್ ಆ ಥರ ನೋಡಿದ್ರೆ ವಿ ಆಲ್ ರಿಸೀವ್ ಬ್ಯಾಕ್ಗ್ರೌಂಡ್ ರೇಡಿಯೇಷನ್ ಅಂತ ಹೇಳ್ತೀವಿ. ಈಗ ನೀವು ಎಕ್ಸ್ರೇ ರೂಮ್ ಒಳಗಡೆ ಹೋಗಿಲ್ಲ, ನೀವು CT ಸ್ಕ್ಯಾನ್ ಒಂದು ಸಲನೂ ಲೈಫಲ್ಲಿ ಮಾಡಿಸಿಲ್ಲ ಅಂದರೂ ಪ್ರತಿಯೊಬ್ಬ ಮನುಷ್ಯನಿಗೂ ವಿ ಆಲ್ವೇಸ್ ಕಂಟಿನ್ಯೂಸ್ಲಿ ಕೀಪ್ ರಿಸೀವಿಂಗ್ ರೇಡಿಯೇಷನ್, ವೆದರ್ ಇಟ್ ಈಸ್ ಫ್ರಮ್ ದ ಕಾಸ್ಮಿಕ್ ರೇಡಿಯೇಷನ್ ಇರ್ಬೋದು, ಆರ್ ಫ್ರಮ್ ದಿ ಇನ್ಹಲೇಷನ್, ಆರ್ ಫ್ರಮ್ ದಿ ಅರ್ತ್ ಆಲ್ಸೋ, ಗ್ರೌಂಡಿಂದ, ಆರ್ ದ ಇಂಜೆಸ್ಟೆಡ್ ಫುಡ್ ಮೆಟೀರಿಯಲ್, ಊಟ ಮಾಡೋ ಇದರಲ್ಲಿ. ಸೊ ಎಲ್ಲದರಲ್ಲೂ ಒಂದು ರೇಡಿಯೇಷನ್, ದೆರ್ ಇಸ್ ಸಮ್ ಅಮೌಂಟ್ ಆಫ್ ರೇಡಿಯೇಷನ್. For that matter, when people go on a flight, because they are moving at a much higher altitude, so the air is much thinner, ಸೊ ಅವ್ರಿಗೆ ರೇಡಿಯೇಷನ್ ಎಕ್ಸ್ಪೋಜರ್ ಸ್ವಲ್ಪ ಜಾಸ್ತಿ ಆಗುತ್ತೆ ಗ್ರೌಂಡ್ ಮೇಲೆ ಇರೋದಕ್ಕಿಂತ. ಸೊ ಆ ಥರ ನೋಡಿದ್ರೆ ಈಗ ಪೈಲಟ್ಸ್ ಆರ್ ಡೈಲಿ ಎಕ್ಸ್ಪೋಸ್ಡ್, ಅವ್ರಿಗೂ ಲಿಮಿಟ್ಸ್ ಇರುತ್ತೆ. ಸೊ ಈ ಥರ ದೇರ್ ಆರ್ ಎವ್ರಿಬಡಿ ಈಸ್ ಎಕ್ಸ್ಪೋಸ್ ಟು ರೇಡಿಯೇಷನ್. ಇಟ್ ಇಸ್ ಜಸ್ಟ್ ದಟ್ ವಿ ಶುಡ್ ನೋ ವಾಟ್ ಆರ್ ದ ಲಿಮಿಟ್ಸ್ ಆ್ಯಂಡ್ ನೋಬಡಿ ವಿಲ್ ಆಸ್ಕ್ ಯು ಟು ಗೆಟ್ ಎ ಇನ್ವೆಸ್ಟಿಗೇಷನ್ ಅನ್ನೆಸೆಸರಿ. ಆನ್ ದ ಅದರ್ ಹ್ಯಾಂಡ್ MR is not a problem. You can because since there is no radiation ಅಲ್ಲ, ಪದೇ ಪದೇ MRI ಮಾಡಿದ್ರೂ ಏನೂ ತೊಂದರೆ ಇಲ್ಲ. ಸೊ ಆ ಥರ ಸ್ವಲ್ಪ ಸ್ಲೈಟೆಸ್ಟ್ ಡೌಟ್ ಇದ್ರೂ, ಒಂದು ಮಕ್ಕಳಿರ್ಬೋದು ಅಥವಾ ಪ್ರೆಗ್ನೆನ್ಸಿ ಅಂತ ಡೌಟ್ ಇದ್ರೂ ಕೂಡ ಎಷ್ಟೋ ಸಲ ಕನ್ಫರ್ಮ್ ಆಗಿರೋದಿಲ್ಲ.
ಸೊ ಡೌಟ್ ಇದ್ರೂ ಸೊ ಯು ಡೂ ಎಮ್ ಆರ್ ಐ.